ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಷ್ಟವಿಲ್ಲದ ಮದುವೆ ಭಾಗ 99. ಹೌದು, ನಾನು ಚರಣ್ ಲವರ್ಸ್. ನಿನ್ನೆದರು ಫ್ರೆಂಡ್ಸ್ ಆಗಿ ನಾಟಕ ಆಡ್ತಿದ್ವಿ. ನೀನು ಹೇಳ್ದಾಗೆ ಗಿರಿಧಾಮ ಫೇಮ್ ಹಾಳು ಮಾಡಿ ಪರ್ಮನೆಂಟಾಗಿ ಚರಣ್ ಜೊತೆ ಪ್ಯಾರಿಸ್ಸಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದೀನಿ ಎಂದು ಗಂಭೀರವಾಗಿ ಹೇಳಿದವಳ ಮಾತನ್ನು ನಿಜವೆಂದುಕೊಂಡವನಿಗೆ ಬಹುದೊಡ್ಡ ಆಘಾತವಾಗಿತ್ತು. ಅವಳ ಮಾತು ಪದೇ ಪದೇ ಕಿವಿಯ ಬಳಿ ಪ್ರತಿಧ್ವನಿಸಿದಾಗ ಕೋಪದಲ್ಲಿ ಅವಳ ಕೈ ರಟ್ಟೆ ಹಿಡಿದವನು, ಅದಕ್ಕೆ ಚೆಫ್ ಮೇಡಮ್ ಅವರು ಗಂಡ ಅನ್ನೋ ಈ ಪ್ರಾಣಿ ಮುಟ್ಟಿ ಮುದ್ದಾಡಿದ್ರು ಐ ನೀಡ್ ಟೈಮ್ ಅಂತಿದ್ದದ್ದು. ಛೀ, ಹೋಗಿ ನನಗೆ ನಿನ್ಮೇಲೆ ನನಗೆ ಐ ಜಸ್ಟ್ ಹೇಟ್ ಯು ಅಂಜಲಿ ದಾಮೋದರ್. ಆದಷ್ಟು ಬೇಗ ನನ್ನ ಲೈಫ್ ಮತ್ತು ಗಿರಿಧಾಮದಿಂದ ಹೋಗ್ಬಿಡು, ಇಲ್ಲಾಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹಲ್ಲು ಕಚ್ಚಿ ನುಡಿದರೆ ಅವನ ಕೈಯನ್ನು ಹೊರಟಾಗಿ ತಳ್ಳಿದವಳು, ಡೋಂಟ್ ವರಿ, ಖಂಡಿತ ನಾನು ಹೋಗ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಾನಿಲ್ಲಿರೋಲ್ಲ. ಆದರೆ ಹೋಗೋದಕ್ಕಿಂತ ಮೊದಲು ಒಂದೆರಡು ವಿಷಯ ಕ್ಲಿಯರ್ ಮಾಡಬೇಕು. ನಾನು ಚೆರ್ರಿ ಇಬ್ಬರು ಲವರ್ಸ್ ಅಂದೆ. ಓಕೆ, ಒಪ್ಕೊಳ್ಳೋಣ. ನಾವಿಬ್ಬರು ಒಬ್ಬರನ್ನೊಬ್ಬರು ಲವ್ ಮಾಡಿದರೆ ಮದುವೆ ಆಗಬೇಕಿತ್ತು ತಾನೇ. ಬಟ್ ನಾವ್ಯಾಕೆ ಮದುವೆ ಆಗಿಲ್ಲ ಎನ್ನುತ್ತಿದ್ದರೆ ವ್ಯಂಗ್ಯವಾಗಿ ನಗುತ್ತಾ, ಅವ್ರತ್ರ ಗಿರಿಧಾಮ ಅನ್ನೋ ಎಂಪೈರ್ ಇಲ್ವಲ್ಲ, ಅದಕ್ಕೆ ಮದುವೆ ಆಗಿಲ್ಲ. ಎಲ್ಲ ಹುಡುಗಿಯಂತೆ ನೀನು ಕೂಡ ಅವನ ಜೊತೆ ಇದ್ದಷ್ಟು ದಿನ ಎಂಜಾಯ್ ಮಾಡಿಕೊಂಡು ಮದುವೆ ವಿಷಯ ಬಂದಾಗ ಸೆಕ್ಯೂರ್ ಫ್ಯೂಚರ್ ಬೇಕಂತ ನನ್ನ ಕಟ್ಕೊಂಡೆ. ಬಟ್ ನನ್ನಲ್ಲಿ ಅದೇನು ಕಡಿಮೆ ಆಗಿತ್ತು ಅಂತ ಪುನಃ ಅವನ ಹಿಂದೆ ಹೋಗಿದ್ದು ನೀನು ಎಂದವನ ಕೆನ್ನೆಗೆ ಬೀಸಿ ಬಾರಿಸಿದರೆ ಕೋಪದಲ್ಲಿ ಅವಳ ಕುತ್ತಿಗೆಗೆ ಕೈ ಹಾಕಿ ಗೋಡೆಗೆ ಹೊರಗಿಸಿದವನು, ಯು ಬೀಚ್, ನನ್ನ ಮೇಲೆ ಕೈ ಮಾಡ್ತೀಯಾ ಅಂತ ಹಿಡಿತ ಬಿಗಿ ಮಾಡಿದರೆ ಅವನನ್ನು ತಳ್ಳಲು ಪ್ರಯತ್ನಿಸಿ ಸೋತವಳ ಕಣ್ಣು ಗುಡ್ಡೆಗಳು ಮೇಲೆ ಹೋದಾಗ ಅವಳ ಕುತ್ತಿಗೆಯಿಂದ ಕೈ ಸರಿಸಿದಾಗ ಕೆಮ್ಮುತ್ತಲೇ ಕುಸಿದವಳ ಕಂಗಳು ತುಂಬಿದ್ದವು. ಇತ್ತೀಚೆಗೆ ಅವನ ಕಾಳಜಿ, ಸ್ನೇಹದ ಜೊತೆ ಪ್ರೀತಿಯನ್ನು ಕಂಡವಳಿಗೆ ಈಗವನ ಕೋಪ, ನಿರ್ಲಕ್ಷ್ಯ ಹಾಗೂ ಚುಚ್ಚು ಮಾತುಗಳನ್ನು ಅರಗಿಸಿಕೊಳ್ಳಲು ಕಷ್ಟವಾಗುವುದರ ಜೊತೆ ತನ್ನ ಒಂದು ತಪ್ಪಿನಿಂದ ಹಳೆಯ ಜೀವನಾಗಿ ತನ್ನ ಚಾರಿತ್ರ್ಯ ಹರಣ ಮಾಡುತ್ತಿರುವುದು ಅವಳನ್ನು ತುಂಬ ನೋಯಿಸಿತ್ತು. ತಪ್ಪು ಮಾಡೋದಲ್ಲದೆ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ಕಿರುಚಿದರೆ ಗೋಡೆಗೆ ಹೊರಗಿ ಕಣ್ಮುಚ್ಚಿದವಳು ಅವನೆಲ್ಲ ಮಾತನ್ನು ಮನನ ಮಾಡಿಕೊಂಡು ಅವಳ ಮುಂದಿನ ಜೀವನದ ನಿರ್ಧಾರ ಮಾಡಿಯಾಗಿತ್ತು. ನಿಮಿಷಗಳ ಬಳಿಕ ಕಣ್ತೆರೆದು ಇನ್ನೂ ಬಡಬಡಿಸುತ್ತಲೇ ಇದ್ದವನ ಎದುರು ನಿಂತು, ನನ್ನ ಮಾತು ಅರ್ಧಕ್ಕೆ ನಿಂತಿತ್ತು, ಪೂರ್ತಿ ಮಾಡೋಕೆ ಅವಕಾಶ ಕೊಡು ಎಂದಾಗ ಕೆಕ್ಕರಿಸಿ ಏನು ಎನ್ನುವಂತೆ ನೋಡಿದವನ ಕಣ್ಣಲ್ಲಿ ಕಣ್ಣಿಟ್ಟು, ನೀನು ಹೇಳಿದಂತೆ ನಾನು ಮತ್ತು ಚರಣ್ ಪ್ರೀತಿಸಿದ್ರೆ ಖಂಡಿತ ಮದುವೆ ಆಗಿ ಪ್ಯಾರಿಸ್ಸಲ್ಲಿ ಇರ್ತಿದ್ವಿ. ಅದು ಬಿಟ್ಟು ನಿನ್ನನ್ನು ಮದುವೆ ಆಗಿ ಅವನ ಜೊತೆ ಚಕ್ಕಂದ ಆಡೋಕೆ ನಾನೇನು ನೀನಂದುಕೊಂಡ ಹುಡುಗಿಯಲ್ಲ. ಇನ್ನು ಹಣಕ್ಕಾಗಿ ನಾನು ಗಿರಿಧಾಮ ಹಾಳು ಮಾಡೋಕೆ ಬಂದಿರೋದು ಅಂದ್ಯಲ್ಲ, ಹಾಗೇನಾದರೂ ಇದ್ದಿದ್ರೆ ನಾನು ಇಲ್ಲಿ ಜಾಯಿನ್ ಆದ ಕ್ಷಣವೇ ಕೆಟ್ಟದಾಗಿ ಊಟ ಸರ್ವ್ ಮಾಡಿ ಗಿರಿಧಾಮದ ಗೌರವ ಮಣ್ಣು ಪಾಲು ಮಾಡ್ಬೋದಿತ್ತು. ಹಾಗೇನು ಮಾಡದೆ ನಾನು ನಿಷ್ಠೆಯಿಂದ ನನ್ನ ಕೆಲಸ ಮಾಡಿದ್ದೀನಿ. ಯಾಕೆ ಗೊತ್ತಾ, ನಿನ್ನ ತಂದೆಯನ್ನು ಕಾಪಾಡಲು ತನ್ನ ಹೆಂಡತಿ ಮಕ್ಕಳನ್ನು ಲೆಕ್ಕಿಸದೆ ತನ್ನ ಉಸಿರನ್ನೇ ಬಲಿಕೊಟ್ಟ ಅಪ್ಪನ ಮಗಳು ನಾನು. ಇನ್ನೊಬ್ಬರಿಗೆ ಉಪಕಾರ ಮಾಡಿ ಗೊತ್ತೇ ಹೊರತು ಇಂತಹ ಮೋಸ ವಂಚನೆ ಮಾಡೋ ಸಂಸ್ಕಾರ ನನ್ನಪ್ಪ ಅಮ್ಮ ನನಗೆ ಕೊಡಲಿಲ್ಲ. ಅಪ್ಪನ ಪ್ರೀತಿ, ಕಾಳಜಿ, ಬೆಂಬಲ ಬೇಕಾಗಿದ್ದ ಸಮಯದಲ್ಲಿ ಅವರೇ ಇರಲಿಲ್ಲ. ಆ ಕ್ಷಣ ಒಬ್ಬ ಗೆಳೆಯನಾಗಿ ನನ್ನೆಲ್ಲ ಕನಸಿಗೆ ಬೆನ್ನಾಗಿ ನಿಂತದ್ದು ಚರಣ್. ಅವನ ಸ್ನೇಹವನ್ನು ಹೌದು, ನನ್ನಿಂದ ನಿನಗೆ ಅವಮಾನವಾಯಿತು. ಗಿರಿಧಾಮದ ಬಗ್ಗೆ ನೂರಾರು ಕೆಟ್ಟ ಮಾತುಗಳು ಕೇಳಿಬಂತು. ಆದರೆ ಒಂದೆರಡು ದಿನದಲ್ಲಿ ಎಲ್ಲ ಸರಿಯಾಗುತ್ತೆ. ನೀನು ಎಲ್ಲವನ್ನ ಸರಿ ಮಾಡ್ತೀಯ. ಗಿರಿಧಾಮ ಪುನಃ ಗೆಸ್ಟಿಂದ ತುಂಬಿರುತ್ತೆ. ಆದರೆ ನಿನ್ನೆಯಿಂದ ನನ್ನ ಬಗ್ಗೆ ನೀನಾಡುತ್ತಿದ್ದ ಮಾತುಗಳು, ನಾನು ಮಾಡಿರೋದು ಕ್ಷಮಿಸೋ ತಪ್ಪಲ್ಲ. ಒಂದೆರಡೇಟು ಹಾಕಿ ಬೈದಿದ್ರೆ ನನಗೂ ಇಂತಹ ತಪ್ಪು ಮುಂದೆ ಮಾಡಬಾರ್ದು ಅನ್ನೋ ಭಯ ಇರ್ತಿತ್ತು. ಆದರೆ ನೀನು ಮಾಡಿದ್ದೇನು ಜೀವ? ನನ್ನ ಸರ್ವಸ್ವವನ್ನು ಜರಿದು ಅದೆಷ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಬಹುದೋ ಅದನ್ನೆಲ್ಲ ಹೇಳಿ ನನ್ನ ಮೇಲೆ ಅಸಹ್ಯ ಹುಟ್ಟುವ ಹಾಗೆ ಮಾಡಿಬಿಟ್ಟೆ. ಐ ಹೇಟ್ ಯು ಜೀವ ಅನ್ನುತ್ತಾ ಕೆನ್ನೆ ತೋಯಿಸಿದ ಕಣ್ಣೀರನ್ನು ಒರೆಸಿ ಅಲ್ಲಿಂದ ಹೊರಗಡೆ ನಡೆದರೆ, ಓಹೋ, ಮೇಡಮ್ ಪುನಃ ಭಾಷಣ ಮಾಡಿಕೊಳ್ಳೋಕೆ ಶುರು ಮಾಡಿದ್ರು. ಮಾಡೋದೆಲ್ಲ ಮಾಡಿ ನನಗೆ ಹೇಳ್ತಾಳೆ ಇಡಿಯಟ್ ಅಂತ ಜೋರಾಗಿ ಹೇಳಿದವನ ಧ್ವನಿ ಅವಳ ಕರ್ಣಗಳನ್ನು ತಲುಪಲೇ ಇಲ್ಲ.
ವೇಗವಾಗಿ ತಾನಿದ್ದ ಕೋಣೆಯಿಂದ ಹೊರಬಂದ ಅಂಜಲಿ ಕಣ್ಣೀರು ಒರೆಸುತ್ತಲೇ ಪಕ್ಕದಲ್ಲೇ ಇದ್ದ ಸ್ವಿಮ್ಮಿಂಗ್ ಪೂಲ್ ಬಳಿ ಹೋಗಿ ನಿಂತವಳ ಕಣ್ಣೀರು ಹರಿಯುತ್ತಲೇ ಇತ್ತು. ಜೀವ ಹೇಳಿದ ಮಾತುಗಳನ್ನೆಲ್ಲ ನೆನೆದಾಗ ಅಲ್ಲೇ ಕುಸಿದು ಕುಳಿತಳು. ಅಂದು ಗೌರವ್ ಹೇಳಿದ ಎಲ್ಲ ಡಿಶ್ ಕುಕ್ ಮಾಡಿದವಳಿಗೆ ತುಂಬ ಆಯಾಸವಾಗಿತ್ತು. ಚೆಫ್ ಒಬ್ಬರು ಅವಳನ್ನು ರೆಸ್ಟ್ ಮಾಡುವಂತೆ ಹೇಳಿದಾಗ ಆಯೇಷಾ ಬಳಿ ಹೇಳಿ ಕ್ಯಾಬಿನ್ನತ್ತ ನಡೆದಳು. ಸ್ವಲ್ಪ ಹೊತ್ತು ಕುರ್ಚಿಗೆ ಹೊರಗೆ ಕಣ್ಮುಚ್ಚಿದವಳ ಮೊಬೈಲ್ ರಿಂಗಣಿಸಿತ್ತು. ಕಣ್ಬಿಟ್ಟು ಮೊಬೈಲತ್ತ ನೋಡಿದರೆ ಚೆರ್ರಿ ಎನ್ನುವ ಹೆಸರು ನೋಡಿ ಸಂಜೆ ಅವನಿಗೆ ಕರೆ ಮಾಡಿದರಾಯಿತೆಂದು ಆಯಾಸದಲ್ಲೇ ಪುನಃ ಕಣ್ಮುಚ್ಚಿದರೆ ಮತ್ತೊಮ್ಮೆ ಅವನದೇ ಕರೆ. ಇವತ್ತು ತಾನು ಬ್ಯುಸಿ ಎಂದು ಹೇಳಿ ಇಡೋಣವೆಂದು ಕರೆ ಸ್ವೀಕರಿಸಿದರೆ ಅತ್ತಲಿನ ಬೇರೆಯ ಧ್ವನಿ ಜೊತೆ ಅವನಿಗಾದ ಆಕ್ಸಿಡೆಂಟ್ ಬಗ್ಗೆ ತಿಳಿದವಳಿಗೆ ಗಾಬರಿಯಾಗಿತ್ತು. ರೆಸ್ಟೋರೆಂಟಿಗೆ ಸಾಮಾನು ತರಲು ಹೋದವನ ಕಾರು ತುಸು ವೇಗದಲ್ಲಿದ್ದ ಕಾರಣ ಎದುರಿನ ಕಾರಿಗೆ ಬಡಿದು ಹಣೆಗೆ ಸರಿಯಾಗಿ ಏಟಾಗಿ ಪ್ರಜ್ಞೆ ತಪ್ಪಿದ್ದನು. ಕ್ಷಣದಲ್ಲೇ ಸ್ಥಳಕ್ಕೆ ಬಂದ ಪೊಲೀಸ್ ನುಜ್ಜುಗುಜ್ಜಾದ ಕಾರಿನೊಳಗಡೆ ರಕ್ತದ ಮಡುವಲ್ಲಿ ಬಿದ್ದವನನ್ನು ನೋಡಿ ಆಸ್ಪತ್ರೆಗೆ ಸೇರಿಸಿ ಅವನ ಮೊಬೈಲಲ್ಲಿ ಲಾಸ್ಟ್ ಡಯಲ್ ನಂಬರಿಗೆ ಕರೆ ಮಾಡಿದ ಕಾರಣ ಅದು ಅಂಜಲಿಗೆ ಬಂದಿತ್ತು. ಗಾಬರಿಯಲ್ಲೇ ವಿಷಯ ಕೇಳಿ ತಿಳಿದು ಅವನ ರೆಸ್ಟೋರೆಂಟಿಗೆ ಕರೆ ಮಾಡಿ ಮಾಧವನಿಗೆ ವಿಷಯ ತಿಳಿಸಿ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗುವಂತೆ ಹೇಳಿದಳು. ಆಸ್ಪತ್ರೆ ತಲುಪಿದವನು ಡಾಕ್ಟರ್ ಬಳಿ ಭಾವನ ಕಂಡೀಷನ್ ಕೇಳುತ್ತಾ ಆದದ್ದನ್ನೆಲ್ಲ ಆಗಾಗ ಕರೆ ಮಾಡುತ್ತಿರುವ ಅಂಜಲಿಗೆ ಹೇಳುವಾಗ ಅವಳ ಅಳುವನ್ನು ಗಮನಿಸಿ ಅವಳನ್ನು ಪರಿಚಯ ಮಾಡಿಕೊಂಡ ಮಾಧವ್ ಚರಣ್ ಜೊತೆ ಅವರೆಲ್ಲ ಒಡನಾಟ ಹೇಳುತ್ತಾ ಅವನು ಹೇಳುತ್ತಿದ್ದ ಅವರೆಲ್ಲ ಕೀಟಲೆಯನ್ನು ಕೇಳಿ ನಗುವ ಭರದಲ್ಲಿ ತನ್ನ ಕರ್ತವ್ಯ ಮರೆತಿದ್ದಳು. ಅವಳಿಲ್ಲದೆ ಕಿಚನ್ನಲ್ಲಿ ಬಹುದೊಡ್ಡ ಅವಾಂತರ ನಡೆದು ಜೀವ ಅವಳನ್ನು ಅರಸುತ್ತಾ ಬಂದಾಗ ಅವಳ ಕೈಯಲ್ಲಿದ್ದ ಫೋನ್ ಆ ನಗು ನೋಡಿ ಕೆಟ್ಟ ಕೋಪ ಬಂದಿತ್ತವನಿಗೆ. ನಂತರ ಎಲ್ಲವೂ ಕೋಪದ ಕೈಗೆ ಬುದ್ಧಿ ಕೊಟ್ಟವನ ತಾಳ್ಮೆಗೂ ಮಿತಿ ಮೀರಿತ್ತು. ತಲೆ ಹಿಡಿದು ಮಂಚದಲ್ಲಿ ಕುಳಿತವನಿಗೆ ಹಿಂದಿನ ದಿನ ಗಿರಿಧಾಮದ ಬಗ್ಗೆ ಸಿಎಂ ಅವರ ಮಗ ಹಾಗೂ ಗೆಸ್ಟ್ ಆಡಿದ ಮಾತು ಅವಮಾನವೇ ತಲೆ ತುಂಬ ಓಡಾಡುತ್ತಿತ್ತೇ ವಿನಃ ಗಿರಿಧಾಮವನ್ನು ಉಳಿಸಿಕೊಳ್ಳುವ ಭರದಲ್ಲಿ ತನ್ನ ವೈವಾಹಿಕ ಜೀವನವನ್ನು ಬಲಿ ಕೊಡುತ್ತಿದ್ದೇನೆ ಎನ್ನುವ ಸಣ್ಣ ಯೋಚನೆಯೂ ಬಂದಿರಲಿಲ್ಲ. ನಸು ಮುಂಜಾನೆಯವರೆಗೂ ಸ್ವಿಮ್ಮಿಂಗ್ ಪೂಲ್ ಪಕ್ಕವೇ ಕುಳಿತು ಕಣ್ಣೀರು ಹಾಕುತ್ತಿದ್ದ ಅಂಜಲಿ ತನ್ನ ಮುಂದಿನ ಜೀವನದ ನಿರ್ಧಾರ ಮಾಡಿ ಕೋಣೆಯತ್ತ ನಡೆದಳು. ರಾತ್ರಿ ಇಡೀ ತನಗಾದ ನೋವು ಅವಮಾನವನ್ನು ನೆನೆದು ಜೀವ ಕೂಡ ಮುಂಜಾನೆಯ ಹಾಗೆ ನಿದ್ರೆಗೆ ಜಾರಿದ್ದನು. ಮಲಗಿದ್ದವನನ್ನು ಕ್ಷಣಕಾಲ ದಿಟ್ಟಿಸಿ ಫ್ರೆಶ್ ಆಗಿ ಯೂನಿಫಾರ್ಮ್ ತೊಟ್ಟು ಕಿಚನ್ ಒಳಗಡೆ ಹೋದಾಗ ಎಂದಿಗಿಂತ ಬೇಗನೆ ಬಂದವಳನ್ನು ನೋಡಿ ಎಲ್ಲ ಆಶ್ಚರ್ಯ ವ್ಯಕ್ತಪಡಿಸಿದರೆ ಅಂದಿನ ಮೆನು ನೋಡಿ ಚೆಫ್ ಜೊತೆ ಸೇರಿಕೊಂಡಳು. ತಾನು ಮಾಡಿದ ನಿರ್ಧಾರದ ಜೊತೆ ಗಿರಿಧಾಮದಲ್ಲಿ ಕಳೆದ ಕ್ಷಣಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಜೀವ ಜೊತೆಗಿದ್ದ ಈ 8 ತಿಂಗಳು ಅವಳ ಕಣ್ಣೆದುರು ಪದೇ ಪದೇ ಸರಿದು ಕಂಗಳು ಆಗಾಗ ತುಂಬುತ್ತಿದ್ದರೆ ತಲೆಕೊಡವಿ ಕೆಲಸದತ್ತ ಗಮನ ಕೊಡುತ್ತಿದ್ದಳು. ತುಸು ತಡವಾಗಿಯೇ ಎದ್ದ ಜೀವ ಸುತ್ತಲೂ ನೋಡಿದರೆ ಅಂಜಲಿ ಕಾಣಲಿಲ್ಲ. ಅವಳ ಬಗ್ಗೆ ಯೋಚಿಸಲು ಹೋಗದೆ ಫ್ರೆಶ್ ಆಗಿ ಹೊರಬಂದಾಗ ಬಾಲಕೃಷ್ಣನಿಂದ ಬಂದ ಕರೆ ಸ್ವೀಕರಿಸಿ 10 ನಿಮಿಷದಲ್ಲಿ ಅಲ್ಲಿರುವುದಾಗಿ ಹೇಳಿದನು. ತನ್ನ ಕ್ಯಾಬಿನ್ ಸೇರಿದ ಕೂಡಲೇ ಜೊತೆಯಾದ ಬಾಲಕೃಷ್ಣ ಮತ್ತು ಜಯಕರ್ ಬಳಿ ಮದುವೆಯ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚಿಸಿದ ಮೇಲೆ ಮೊನ್ನೆ ಆದ ಚಿಕ್ಕ ಅನಾಹುತದಿಂದ ಗಿರಿಧಾಮದ ಫುಡ್ ಬಗ್ಗೆ ಅವರ ವೆಬ್ಸೈಟಲ್ಲಿ ಗೂಗಲ್ ಫೇಸ್ಬುಕ್ ಪೇಜಲ್ಲಿ ಬರುತ್ತಿರುವ ಬ್ಯಾಡ್ ಕಾಮೆಂಟ್ಸನ್ನು ಬಾಲಕೃಷ್ಣ ಜೀವನಿಗೆ ತೋರಿಸಿದಾಗ ಅದೆಲ್ಲದರ ಮೇಲೆ ಕಣ್ಣಾಡಿಸಿದವನ ಮೊಗ ಕೋಪದಲ್ಲಿ ಬಿಗಿಯಾದರೆ ಜಯಕರ್ ಅವನ ಹೆಗಲು ತಟ್ಟಿ ಟೆಕ್ನಿಕಲ್ ಟೀಮ್ ಹ್ಯಾಂಡಲ್ ಮಾಡುತ್ತೆ, ಡೋಂಟ್ ವರಿ. ಹಾಗೆಯೇ ಬುಕ್ಕಿಂಗ್ ಸೈಟ್ ಓಪನ್ ಆಗಿದೆ, ಇವತ್ತೊಂದು ದಿನ ಏನಾಗುತ್ತೆ ನೋಡೋಣ ಎಂದು ಹೊರಗಡೆ ನಡೆದರೆ ಜೀವ ನಿಟ್ಟುಸಿರು ಹೊರಚೆಲ್ಲಿ ಅಲ್ಲೇ ಇದ್ದ ಬಾಲಕೃಷ್ಣನ ಬಳಿ ನನಗೆ ಬ್ರೇಕ್ಫಾಸ್ಟ್ ಇಲ್ಲೇ ಅರೇಂಜ್ ಮಾಡಿ ಎಂದಾಗ ತಲೆಯಾಡಿಸಿ ಅವನು ಹೋದನು. ಸಿಸಿಟಿವಿ ದೃಶ್ಯದ ಮೇಲೆ ಕಣ್ಣಾಡಿಸಿದವನ ನೋಟ ಕಿಚನ್ ಡಿಪಾರ್ಟ್ಮೆಂಟ್ ಮೇಲೆ ನಿಂತಿತ್ತು. ಭಾವನಾ ರಹಿತಳಾಗಿ ಕೆಲಸ ಮಾಡುತ್ತಿದ್ದ ಅಂಜಲಿ ಅವನ ಕಣ್ಣಿಗೆ ಬಿದ್ದಾಗ ಒಂದರ ಕ್ಷಣ ಅವಳನ್ನು ದಿಟ್ಟಿಸಿ ತನ್ನ ಕೆಲಸದತ್ತ ಗಮನ ಹರಿಸಿದನು. ಅವನ ಜ್ಯೂಸ್, ಮಧ್ಯಾಹ್ನ ಊಟ ಎಲ್ಲ ಇವತ್ತು ಕ್ಯಾಬಿನ್ನಲ್ಲೇ ಆಗಿತ್ತು. ಅಂಜಲಿಯನ್ನು ಬಾಲಕೃಷ್ಣ ಮತ್ತು ಐಶ್ವರ್ಯ ಊಟಕ್ಕೆ ಕರೆದರೆ ಕಿಚನ್ನಲ್ಲೇ ತಿಂದೆ ಎನ್ನುವ ಸುಳ್ಳು ಹೇಳಿ ಆಗುತ್ತಿರುವ ತಲೆನೋವಿಗೆ 5-6 ಕಾಫಿ ಕುಡಿದಿದ್ದಳೇ ಹೊರತು ಊಟ ತಿಂಡಿ ಏನೂ ಮಾಡಿರಲಿಲ್ಲ. ಸಂಜೆಯ ಹಾಗೆ ಕೆಲಸ ಮುಗಿಸಿ ಅಂಜಲಿ ಕೋಣೆ ಸೇರಿದರೆ ಜೀವ ಕೆಲಸ ಇನ್ನೂ ಮುಗಿದಿರಲಿಲ್ಲ. ಅವರಿಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದ ಮುತ್ತುವನ್ನು ನೋಡಿ ಅಂಜಲಿ ತಯಾರಾದರೆ ತಡವಾಗಿ ಕೋಣೆಗೆ ಬಂದ ಜೀವ ತನ್ನ ಲಗೇಜ್ ಪ್ಯಾಕ್ ಮಾಡಿ ಕಾರೇರಿದನು.
ಅವರನ್ನು ಹೊತ್ತ ಕಾರು ಮರುಕ್ಷಣ ಅಲ್ಲಿಂದ ಹೊರಟಿತು. ಅಪ್ಪನ ಬಗ್ಗೆ ವಿಚಾರಿಸಿದ ಜೀವ ಸೀಟಿಗೆ ಹೊರಗಿ ನಿದ್ದೆ ಹೋದರೆ ಅಂಜಲಿ ಕೂಡ ಆದ ಆಯಾಸಕ್ಕೆ ಕಣ್ಮುಚ್ಚಿದಳು. ಮನೆ ಮುಂದೆ ಕಾರು ನಿಂತಾಗ ಮುತ್ತು ಇಳಿದು ಲಗೇಜ್ ತೆಗೆದುಕೊಳ್ಳಲು ಹೋದರೆ ಎಚ್ಚರಗೊಂಡ ಜೀವ ಇನ್ನೂ ನಿದ್ದೆಯಲ್ಲಿರುವವಳನ್ನು ನೋಡಿ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಾಕಿ ಅದೆಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ಎಂದು ಗೊಣಗಿಕೊಂಡು ಏ ವೈಫಿ ಮನೆ ಬಂತು ಹೇಳೆ ಅನ್ನುತ್ತಾ ಅವಳ ಭುಜ ಅಲ್ಲಾಡಿಸಿದರೆ ಕಣ್ಬಿಟ್ಟು ತನ್ನನ್ನೇ ದಿಟ್ಟಿಸುತ್ತಿರುವವನನ್ನು ನೋಡಿ ನೋಟ ತಪ್ಪಿಸಿ ಹೊರಗಡೆ ನಡೆದರೆ ಕಾರು ಮನೆಯ ಪಾರ್ಕಿಂಗಲ್ಲಿತ್ತು. ತಕ್ಷಣ ಡೋರ್ ತೆಗೆದು ಇಳಿಯಲು ಹೋದವಳ ಕೈ ಹಿಡಿದವನು ಅವಳ ಬಳಲಿದ ಮೊಗವನ್ನು ನೋಡಿ ಡ್ಯಾಡ್ ಮುಂದೆ ಹೀಗೆ ಮುಖ ಊದಿಸ್ಕೊಂಡು ಇದ್ರೆ ಪರ್ಮನೆಂಟಾಗಿ ಮುಖ ಊದಿಸ್ಬಿಡ್ತೀನಿ. ಮೊದಲು ಹೇಗಿದ್ದೆ ಹಾಗೆಯೇ ಇರು. ಇನ್ನು ನಮ್ಮಿಬ್ಬರ ನಡುವೆಯಾದ ಗಲಾಟೆ ಬಗ್ಗೆ ಯಾರಿಗೂ ತಿಳಿಯೋದು ಬೇಡ ಎಂದವನು ಅವಳ ಕೈ ಬಿಟ್ಟರೆ ಏನೂ ಹೇಳದೆ ಕಾರಿನಿಂದ ಇಳಿದಳು. ಮಕ್ಕಳು ಬಂದದ್ದನ್ನು ನೋಡಿ ಹಾಲಲ್ಲೇ ಕುಳಿತಿದ್ದ ಗಂಗಾಧರ್ ಇಬ್ಬರನ್ನು ಕರೆದು ಲಕ್ಷ್ಮಿ ಬಳಿ ಜ್ಯೂಸ್ ತರಲು ಹೇಳಿ ಮಗಳೇ ಅಂಜಲಿ ತುಂಬ ಬಳಲಿದೆಯಂತೆ ಕಾಣುತ್ತಿದ್ದೀಯ. ಬಿಡುವಿಲ್ಲದ ಕೆಲಸ ಮಾಡಿಸಿದ್ದಾನ ಈ ನಿನ್ನ ಬಾಸ್ ಅಂತ ಹೋರೆ ನೋಟದಲ್ಲಿ ಮಗನನ್ನು ನೋಡಿ ಕೇಳಿದರೆ ಅವರ ಪಕ್ಕ ಕುಳಿತು ಹಾಗೇನಿಲ್ಲ ಮಾವ, ಮೊದಲಿಗೆ ಐ ಆಮ್ ಸಾರಿ ನನ್ನಿಂದ ಅನ್ನುವ ಅವಳ ಮಾತನ್ನು ತಡೆದು ಪುನಃ ಅದರ ಬಗ್ಗೆ ಮಾತು ಬೇಡ, ಜೀವ ಎಲ್ಲ ಹ್ಯಾಂಡಲ್ ಮಾಡಿ ಮದುವೆ ಚೆನ್ನಾಗಿ ನಡೀತಲ್ವಾ ಅಷ್ಟೇ ಸಾಕು ಅಂದ. ತಂದೆಯ ಮಾತಿಗೆ ಕೋಪಗೊಂಡವನು ಯಾಕೆ ಮಾತಾಡಬಾರ್ದು ಡ್ಯಾಡ್, ಇವಳ ನೆಗ್ಲಿಜಿಯೆನ್ಸಿಯಿಂದ ಆ CM ಅವರ ಮಗ ಅವನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಗಿರಿಧಾಮದ ಬಗ್ಗೆ ಅದೆಷ್ಟು ವರ್ಸ್ಟ್ ಆಗಿ ಮಾತಾಡಿದ್ರು ಗೊತ್ತಾ. ಅಲ್ಲದೆ ಗಿರಿಧಾಮ ಕ್ಲೋಸ್ ಮಾಡ್ತೀವಿ ಅಂತೆಲ್ಲ ಧಮ್ಕಿ ಬೇರೆ ಹಾಕಿದ್ರು. ಆ ಕ್ಷಣ ನನಗಿದ್ದ ಪ್ರೆಷರ್ ನೋವೆಲ್ಲ ನಿಮಗೆ ಹೇಗೆ ಗೊತ್ತಾಗಬೇಕು. ತಪ್ಪು ಆಗಿದ್ದು ಇವಳಿಂದ ಆದರೆ ಶಿಕ್ಷೆ ಅನುಭವಿಸಿದ್ದು ನಾನು. ನೀವು ಇವಳನ್ನು ಕ್ಷಮಿಸಬಹುದು ಡ್ಯಾಡ್, ಬಟ್ ನಾನು ನೆವರ್ ಅಂತ ಅವಳತ್ತ ಕೋಪದಲ್ಲೇ ನೋಡಿ ಬುಸುಗುಡುತ್ತಾ ಕೋಣೆಯತ್ತ ನಡೆದರೆ ಅಂಜಲಿ ತುಂಬಿದ ಕಂಗಳನ್ನು ದೀರ್ಘವಾಗಿ ಮುಚ್ಚಿ ಕಣ್ಣೀರು ತಡೆದು ಐ ಆಮ್ ಸಾರಿ ಮಾವ ಎಂದಷ್ಟೇ ಹೇಳಿದರೆ ತಪ್ಪಾಗಿ ಹೋಗಿದೆ ಮಗಳೇ, ಈಗ ಸಾರಿ ಕೇಳಿ ಏನು ಪ್ರಯೋಜನ. ನನ್ನ ಮಗ ಹೇಳಿದ ಹಾಗೆ ತಪ್ಪು ನಿನ್ನಿಂದ ಆದರೂ ನೋವು ಅನುಭವಿಸಿದ್ದು ಅವನು. ದಾಮಿನಿ ನಮ್ಮನ್ನು ಬಿಟ್ಟು ಹೋದಾಗ ಕಣ್ಣೀರು ಹಾಕಿದವನು ಮತ್ತೆ ಅತ್ತಿದ್ದು ಮೊನ್ನೆ. ಜಯಕರ್ ಆಗಲೇ ನನಗೆ ಹೀಗೆಲ್ಲ ಆಯಿತು ಅಂತ ಕರೆ ಮಾಡುವುದರ ಜೊತೆ ಜೀವ ಎಲ್ಲ ಸರಿ ಮಾಡಲು ಅದೆಷ್ಟು ಒದ್ದಾಡುತ್ತಿದ್ದ ಎನ್ನುವುದನ್ನು ಹೇಳಿದ. ಮೊದಲೇ CM ತುಂಬ ಪವರ್ ಇರುವ ವ್ಯಕ್ತಿ, ಅಂಥವರ ಫಂಕ್ಷನ್ ನಮ್ಮಿಂದ ಹಾಳಾಯಿತು ಅಂದರೆ ಬಿಡ್ತಾರಾ. ಯಾರಾದರೂ ಬಗ್ಗದ ನನ್ನ ಮಗ ನಿನ್ನ ತಪ್ಪಿನಿಂದಾಗಿ ಅವರೆದುರು ತಲೆ ತಗ್ಗಿಸಿದ, ಕ್ಷಮೆ ಕೇಳಿದ. ಆ ಕೋಪದಲ್ಲೇ ನಿನ್ನ ಮೇಲೆ ಕೂಗಾಡಿರಬಹುದು. ಅದನ್ನೆಲ್ಲ ತಲೆಗೆ ತೆಗೆದುಕೊಳ್ಳದೆ ಆದದ್ದನ್ನು ಮರೆತು ಕೆಲಸದತ್ತ ಗಮನ ಕೊಡಿ. ಅಂಜಲಿ ಇನ್ನೊಂದು ವಿಷಯ, ಆಗಲೇ 2 ಬಾರಿ ನಿನ್ನಿಂದ ಸೇಮ್ ತಪ್ಪು ನಡೆದಿದೆ, ಇನ್ನೊಮ್ಮೆ ಹೀಗಾಗದಂತೆ ಎಚ್ಚರವಿರಲಿ ಅಂತ ಕೊನೆಯಲ್ಲಿ ಸೊಸೆಗೆ ಮಾತಲ್ಲೇ ಎಚ್ಚರಿಕೆ ಕೊಟ್ಟಿದ್ದರು. ಮಾವನ ಜೊತೆ ಮಾತು ಮುಗಿಸಿ ಕೋಣೆ ಒಳಗಡೆ ಬಂದವಳಿಗೆ ಮಂಚದ ಮೇಲೆ ಮೈ ಚೆಲ್ಲಿ ಲೋಫರ್ ಇಡೋ ಫೋನ್, ಇಲ್ಲಿ ನನಗೆ ಬಟ್ಟೆ ಚೇಂಜ್ ಮಾಡೋಕೆ ಟೈಮ್ ಇಲ್ಲ. ನಿನ್ನ ಸ್ಟೋರಿ ಕೇಳಿಕೊಂಡು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮ್ಮ ಲವ್ವಿಗೆ ಬೆಂಕಿ ಹಾಕ. ಇದೇ ಲಾಸ್ಟ್ ಮನು, ಇನ್ನೊಮ್ಮೆ ಕಾಲ್ ಮಾಡಿದರೆ ಹುಡುಕೋ ಬಂದು ಹೊಡಿತೀನಿ, ನಂಗಾಗಿದೆ ಇಲ್ಲಿ ಅನ್ನುತ್ತಾ ಕೂಗಾಡಿ ಮೊಬೈಲ್ ಎಸೆದು ಒಳಗಡೆ ಬಂದವಳತ್ತ ನೋಡಿಯೂ ನೋಡದಂತೆ ಇದ್ದನು. ಬಟ್ಟೆ ಬದಲಿಸಿ ಅವನೆದುರು ಬಂದು ಜೀವ ಸ್ವಲ್ಪ ಮೊಬೈಲ್ ಕೊಡ್ತೀಯಾ, ಅಮ್ಮನಿಗೆ ಕಾಲ್ ಮಾಡಿ ಕೊಡ್ತೀನಿ, ನನ್ನ ಮೊಬೈಲ್ ಅಂತ ಮುಂದೇನೂ ಹೇಳದೆ ನಿಂತವಳತ್ತ ಕಣ್ಣು ಹೊರಳಿಸಿ ಅತ್ತೆಗೆ ನಿನ್ನ ಮೊಬೈಲ್ ಹಾಳಾಗಿದೆ ಅಂತ ಹೇಳಿದ್ದೀನಿ, ಹೊಸ ಮೊಬೈಲ್ ಬಂದ ಮೇಲೆ ಕಾಲ್ ಮಾಡು ಎಂದು ನಿಷ್ಠುರವಾಗಿ ಹೇಳಿದರೆ ಇಲ್ಲ ನನಗೆ ಸ್ವಲ್ಪ ಮಾತನಾಡೋದಿತ್ತು ಪ್ಲೀಸ್ ಎಂದವಳನ್ನೇ ಕೆಕ್ಕರಿಸಿ ನೋಡುತ್ತಾ ಮೇಡಮ್ ನನ್ನ ಲವರ್ ಚರಣ್ ಜೊತೆ ಮಾತಾಡಬೇಕು, ಫೋನ್ ಕೊಡೆಂದು ಡೈರೆಕ್ಟಾಗಿ ಕೇಳಿ ಅದರ ಬದಲು ಅತ್ತೆ ನೆಪ ಯಾಕೆ ಹೇಳ್ತೀಯಾ ಎಂದು ವ್ಯಂಗ್ಯವಾಗಿ ಹೇಳಿದರೆ ಕ್ಷಣವೂ ಅವನ ಮುಂದೆ ನಿಲ್ಲದೆ ಬಾಲ್ಕನಿಯತ್ತ ನಡೆದಳು. 2 ದಿನಗಳಿಂದ ಮೈ ಮನಸ್ಸಿಗೆ ಆಗುತ್ತಿರುವ ನೋವಿಗೆ ಅವಳಿಗೆ ತಾಯಿ ನೆನಪು ತುಂಬ ಕಾಡುತ್ತಿತ್ತು. ಅಲ್ಲದೆ ಕೊನೆಯ ಬಾರಿ ಇವಳೇ ಖುದ್ದಾಗಿ ತಾಯಿಗೆ ಕರೆ ಮಾಡಿದಾಗ ಜ್ವರವೆಂದು ಹೇಳುತ್ತಿದ್ದರು.
ಹಾಗಾಗಿ ಒಮ್ಮೆ ತಾಯಿಯ ಬಳಿ ಮಾತನಾಡಬೇಕೆಂದು ಅವನ ಬಳಿ ಮೊಬೈಲ್ ಕೇಳಿದ್ದಳು. ಆದರೆ ಅವನಿಗೆ ಇವಳ ಮೇಲಿರುವ ಅಸಮಾಧಾನ, ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ತುಂಬ ಹೊತ್ತು ಬಾಲ್ಕನಿಯಲ್ಲೇ ನಿಂತವಳಿಗೆ ಊಟಕ್ಕೆ ಕರೆದ ಲಕ್ಷ್ಮಿಯ ಧ್ವನಿ ಎಚ್ಚರಿಸಿತ್ತು. ಸೀದಾ ಕೆಳಗಡೆ ನಡೆದು ಮೌನಿಯಾಗಿಯೇ ಊಟ ಮುಗಿಸಿ ಗಂಗಾಧರ್ ಕೋಣೆಗೆ ಹೋಗಿ ಅವರಲ್ಲಿ ಮಾತನಾಡಿದಾಗ ಅವಳ ತಾಯಿ ಕಲ್ಯಾಣಿಯ ಅನಾರೋಗ್ಯದ ಬಗ್ಗೆ ಕೇಳಿ 1 ವಾರ ಬೆಳಗಾವಿಗೆ ಹೋಗಿ ಬರುವಂತೆ ಹೇಳಿದರು. ಈ ಕ್ಷಣ ಅವಳಿಗೂ ಜೀವನಿಂದ ಒಂದು ಅಂತರ ಬೇಕಿದ್ದರಿಂದ ಅವರ ಮಾತಿಗೆ ಒಪ್ಪಿ ತನ್ನ ಕೋಣೆಗೆ ಬಂದು ಮಂಚದ ಮೇಲೆ ಕುಳಿತಿರುವವನನ್ನು ನೋಡಿ, ಜೀವ, 1-2 ದಿನ ಅಮ್ಮನ ಮನೆಗೆ ಹೋಗಿ ಬರ್ಲಾ? ಈಗ ಗಿರಿಧಾಮದಲ್ಲಿ ಅಷ್ಟೇನು ವರ್ಕಿಲ್ಲ. ಅಮ್ಮನಿಗೆ ಬೇರೆ ಹುಷಾರಿಲ್ಲ ಅಂತ ಈಗಷ್ಟೇ ಮಾವ ಬೇರೆ ಹೇಳಿದ್ರು. ಹಾಗಾಗಿ ಎಂದವಳನ್ನೇ ದಿಟ್ಟಿಸುತ್ತಾ ಅತ್ತೆಗೆ ಕರೆ ಮಾಡಿದನು. ಅವರಲ್ಲಿ ಮಾತನಾಡಿದವನಿಗೆ ಈ ಕ್ಷಣ ಮಗಳ ಅವಶ್ಯಕತೆ ಅವರಿಗೆ ಇದೆಯೆಂದು ಅಂಜಲಿಯನ್ನು 2 ದಿನ ಬಿಟ್ಟು ಅಲ್ಲಿಗೆ ಕಳುಹಿಸಲು ಒಪ್ಪಿದನು. ಎಂದಿನಂತೆ ರಾತ್ರಿ ಇಡೀ ಮಾತಲ್ಲೇ ಮುಳುಗುತ್ತಿದ್ದ ಜೋಡಿ ಇಂದು ಮೌನಕ್ಕೆ ಶರಣಾಗಿತ್ತು. ವಾಶ್ರೂಮಿಗೆ ಹೋಗಿ ಬಂದ ಅಂಜಲಿ ಅವಳ ಜಾಗದಲ್ಲಿ ಮಲಗಿ ಮಂಚದ ಇನ್ನೊಂದು ಬದಿಯಲ್ಲಿ ಕೂತಿದ್ದ ಜೀವನಿಗೆ ಬೆನ್ನು ಹಾಕಿ ಮಲಗಿದರೆ, ಅವಳನ್ನು ನೋಡಿಯೂ ನೋಡದಂತೆ ಮೊಬೈಲ್ ನೋಡುತ್ತಾ 1-5 ನಿಮಿಷವಾದ ಮೇಲೆ ತಾನು ಅವಳಿಗೆ ಬೆನ್ನು ಹಾಕಿ ಮಲಗಿದನು. ಬೆಳಿಗ್ಗೆ ತುಸು ಬೇಗನೆ ಎಚ್ಚರಗೊಂಡ ಅಂಜಲಿ ತನ್ನ ಕಿವಿಗೆ ಸೋಕುತ್ತಿರುವ ಬಿಸಿ ಉಸಿರಿಗೆ ಕಣ್ಣು ಬಿಟ್ಟರೆ, ಎಂದಿನಂತೆ ಜೀವ ಅವಳನ್ನು ಬಳಸಿ ಮಲಗಿದ್ದನು. ತೀರ ಸನಿಹದಲ್ಲಿದ್ದವನನ್ನು ಕ್ಷಣಕಾಲ ಕಣ್ತುಂಬಿಕೊಳ್ಳುತ್ತಿದ್ದವಳಿಗೆ ಮೊನ್ನೆಯಿಂದ ಅವನಾಡುತ್ತಿದ್ದ ಮಾತುಗಳೆಲ್ಲ ನೆನಪಾಗಿ ಅವನಿಂದ ದೂರ ಸರಿಯಬೇಕೆನ್ನುವಾಗ ಅವಳನ್ನು ಇನ್ನಷ್ಟು ಬಳಸಿ, ವೈಫಿ, ಸ್ವಲ್ಪ ಹೊತ್ತು ಹೀಗೆಯೇ ಇರು ಅಂತ ನಿದ್ದೆ ಮಂಪರಿನಲ್ಲಿ ಪಿಸು ನುಡಿದವನನ್ನು ನೋಡಿದವಳ ತಲೆ ತುಂಬ ಅವನಿಂದಾದ ನೋವು, ಅವಮಾನಗಳಿದ್ದರೂ ಯಾಕೋ ಈ ಕ್ಷಣ ಅವನ ಸನಿಹ ಮನ ಬಯಸಿದ ಕಾರಣ ಅವನೆದೆಗೆ ಒರಗಿದಳು. 3/4 ಗಂಟೆಯ ಬಳಿಕ ಎಚ್ಚರಗೊಂಡ ಜೀವ ತನ್ನೆದೆಗೆ ಹುದುಗಿ ಮಲಗಿರುವವಳನ್ನು ನೋಡಿದವನ ತುಟಿ ಅರಳಿದರೂ ಅವಳಿಂದಾದ ನೋವೆಲ್ಲ ನೆನಪಾದಾಗ, ಐ ಹೇಟ್ ಯು ವೈಫಿ, ಐ ಹೇಟ್ ಯು ಅಂತ ಅವಳನ್ನು ನಿಧಾನವಾಗಿ ತನ್ನಿಂದ ದೂರ ಸರಿಸಿ ವಾಶ್ರೂಮ್ ಹೊಕ್ಕರೆ ಅವನಾಡಿದ ಮಾತಿಗೆ ಎಚ್ಚರವಾಗಿತ್ತವಳಿಗೆ. ಎದ್ದು ಹೊದಿಕೆ ಮಡಿಚಿಟ್ಟವಳು ಬಾಲ್ಕನಿಯತ್ತ ನಡೆದಳು. ಸ್ವಲ್ಪ ಹೊತ್ತಲ್ಲಿ ಹೊರಬಂದ ಜೀವ ಅವಳತ್ತ ನೋಡದೆಯೇ ಹೊರ ನಡೆದನು. ನಂತರ ಇಬ್ಬರು ತಿಂಡಿ ಮಾಡುವಾಗಲೂ ಅಪ್ಪ ಮಗನದೇ ಮಾತಾಗಿತ್ತು ಹೊರತು ಅಂಜಲಿ ತುಟಿ ಬಿಚ್ಚಿರಲಿಲ್ಲ. ಗಿರಿಧಾಮದಲ್ಲಾದ ಗಲಾಟೆಯ ಬಗ್ಗೆ ತುಸು ತಿಳಿದಿದ್ದ ಲಕ್ಷ್ಮಿ ಮತ್ತು ಜಾನಿ ಕೂಡ ಅವರಿಬ್ಬರ ಬಳಿ ಮಾತನಾಡಲು ಹೋಗದೆ ತಮ್ಮ ಕೆಲಸ ಮಾಡಿ ಸುಮ್ಮನಿದ್ದರು. ಗಿರಿಧಾಮಕ್ಕೆ ಹೊರಟ ಇಬ್ಬರ ನಡುವೆಯೂ ಮೌನವಿತ್ತು. ದಾರಿ ನಡುವೆ ಬಂದ ಬಾಲಕೃಷ್ಣನ ಕರೆ ಸ್ವೀಕರಿಸಿದ ಜೀವ ಹ್ಞೂ ಹಾಂ ಅಷ್ಟೇ ಹೇಳಿ ಕರೆ ತುಂಡರಿಸಿದನು. ಗಂಟೆಯ ಬಳಿಕ ಗಿರಿಧಾಮ ತಲುಪಿ ಕಾರಿನಿಂದ ಇಳಿದವರ ಬಳಿ ಬಂದ ಬಾಲಕೃಷ್ಣ ಅವನ ಕೈಯಲ್ಲೊಂದು ಕವರ್ ಇಟ್ಟು ಅವಳಿಗೆ ವಿಶ್ ಮಾಡಿ ಹೋದರೆ, ವೈಫಿ ಅಂಜಲಿ, ಕಮ್ ಟು ಮೈ ಕ್ಯಾಬಿನ್ ಎಂದವನನ್ನು ಹಿಂಬಾಲಿಸಿದಳು. ಈ ಕಥೆ ಇನ್ನು ಮುಂದುವರಿಯುವುದು.